ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ಇವಾಗ ನೋಡ್ತಿರೋ ಹಾಗೆ ನಾನು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಸ್ವೀಟ್ ರೆಸಿಪಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ಮನೆಯಲ್ಲೇ ಸುಲಭವಾಗಿ ಸಿಗುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಇದನ್ನು ನೀವು ಈಸಿಯಾಗಿ ಮಾಡ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ನೋಡ್ತಿರ್ಬೋದು, ಗಟ್ಟಿ ಮೊಸರನ್ನ ಬಳಸಬೇಕಾಗತ್ತೆ. ಇದಕ್ಕೇ ಒಂದು 2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಿದ್ದೀನಿ. ಸೊ ಕಾರ್ನ್ಫ್ಲೋರ್ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಜೊತೆ ಚೆನ್ನಾಗಿ ಕಾರ್ನ್ಫ್ಲೋರ್ ಬೆರಿಬೇಕು. ಅಷ್ಟು ಚೆನ್ನಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮುಚ್ಚಿ ಇದನ್ನು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಬಿಡೋಣ. ಆವಾಗ ಮೊಸರು ಜೊತೆ ಚೆನ್ನಾಗಿ ಕಾರ್ನ್ಫ್ಲೋರ್ ಬೆರೆಯುತ್ತೆ. ಸೊ ಅಷ್ಟರೊಳಗೆ ನಾವಿಲ್ಲಿ ಒಂದು ಕ್ಯಾರಮೆಲ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಒಂದೇ ಒಂದು ಹನಿಯಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೊಳ್ಳೋಣ. ಸೊ ಒಂದೇ ಒಂದು ಹನಿ ಹಾಕಿದ್ರೆ ಸಾಕು, ನೀರು ಸಕ್ಕರೆ ಚೆನ್ನಾಗಿ ಕರಗಿ ಕ್ಯಾರಮಲೈಸ್ ಆಗುತ್ತೆ. ನೀವು ಹೈ ಫ್ಲೇಮ್ನಲ್ಲಿ ಇಟ್ಟು ಮಾಡಿಕೊಂಡ್ರೆ ಬೇಗನೆ ಸೀದೋಗುತ್ತೆ, ನಮಗೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಸಿಗೋದಿಲ್ಲ. ಮೀಡಿಯಮ್ ಫ್ಲೇಮ್ಲಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಈ ಥರ ಕೈ ಆಡಿಸ್ತಾ ಇರಿ. ಸಕ್ಕರೆ ತಾನಾಗೆ ಕರಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು. ಸೊ ಇವಾಗ ನೋಡ್ತಿರ್ಬೋದು ಸಕ್ಕರೆ ಕರಗ್ತಾ ಇದೆ. ಇದೇ ಥರ ಪೂರ್ತಿಯಾಗಿ ಸಕ್ಕರೆ ಕರಗಿ ಗೋಲ್ಡನ್ ಬ್ರೌನಿಶ್ ಥರ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಈ ಥರ ಕೈ ಆಡಿಸ್ತಾನೆ ಇರಿ. ಇನ್ನೇನು ಕಲರ್ ಚೇಂಜ್ ಆಯಿತು ಅನ್ನೋವಾಗ ತಕ್ಷಣವೇ ಇದಕ್ಕೆ ನಾನಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಜಾಸ್ತಿ ಲೇಟ್ ಮಾಡದೆ ಹಾಲನ್ನು ಹಾಕ್ಕೊಳ್ತಿದ್ದೀನಿ. ಒಂದು 2 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಿದ್ದೀನಿ. ನೀವು ಯಾವ ಕಪ್ಪಿಂದ ಮೊಸರನ್ನು ತೊಗೊಂಡಿದ್ರೋ ಆ ಕಪ್ಪಿಂದ 2 ಕಪ್ಪಷ್ಟು ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಹಾಲು ಗಟ್ಟಿಯಾಗೋವರೆಗೂ ಇದನ್ನು ಒಂದು 2 ರಿಂದ 8 ನಿಮಿಷದವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಸಕ್ಕರೆ ಕ್ಯಾರಮಲೈಸ್ ಏನಿದೆ ಅದು ಚೆನ್ನಾಗಿ ಹಾಲು ಜೊತೆ ಬೆರೆತು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಲು. ಇವಾಗ ನೋಡ್ತಿರ್ಬೋದು ಹಾಲಿನ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಇದೇ ಹಾಲಿಗೆ 1 ಕಪ್ ಆಗುವಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಾದ್ಮೇಲೆ ಚೆನ್ನಾಗಿ ಕರಗಿಸ್ಕೊಳ್ಳಿ. ಸಕ್ಕರೆ ಕರಗಿ ಚೆನ್ನಾಗಿ ಸಕ್ಕರೆ ಹಾಲು ಎರಡೂ ಸೇರಿ ಗಟ್ಟಿ ಹದಕ್ಕೆ ಬರುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಈ ಥರ ಮೀಡಿಯಮ್ ಹೈ ಫ್ಲೇಮ್ಲಿ ಇಟ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇರಬೇಕು. ತುಂಬಾ ಟೇಸ್ಟಿಯಾಗಿರುವಂಥ ಸ್ವೀಟ್ ಅಂತ ಹೇಳ್ಬೋದು. ನೀವು ಖಂಡಿತವಾಗ್ಲೂ ಇದನ್ನು ನೋಡಾದ್ಮೇಲೆ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಇವಾಗ ನೋಡ್ತಿರ್ಬೋದು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಬಬಲ್ಸ್ ಬರ್ತಾಯಿದೆ. ಬಬಲ್ಸ್ ಬರ್ತಾ ನೋಡ್ತಿರ್ಬೋದು ಈ ಥರ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ಚರ್ ಏನಿರುತ್ತೆ ಹಾಲು ಮತ್ತು ಸಕ್ಕರೆದು ಅದನ್ನು ನಾವು ಮೊಸರು ಆವಾಗಲೇ ಕಲಸಿ ಇಟ್ಕೊಂಡಿದ್ವಿ ಅದಕ್ಕೆ ಹಾಕ್ಕೊಳ್ತೀನಿ. ಸೊ ಇವಾಗ ನೋಡ್ತಿರ್ಬೋದು ಮೊಸರು ಮಿಕ್ಸ್ಚರ್ ಏನಿದೆ ಅದಕ್ಕೆ ಈ ಸಕ್ಕರೆ ಮಿಶ್ರಣನ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಬಬಲ್ಸ್ ಇಲ್ಲದೆ ಇರೋ ಥರ ಚೆನ್ನಾಗಿ ಕರಗಿಸ್ಕೊಳ್ಳಿ. ಕರಗಿಸಿ ಒಂದು 2 ನಿಮಿಷ ಬಿಟ್ಟರೆ ಸಾಕು, ಅದರಲ್ಲಿರುವಂಥ ಗಂಟುಗಳೆಲ್ಲ ಹೋಗುತ್ತೆ. ಅಥವಾ ಈ ಥರ ವಿಸ್ಕರಿಂದ ನೀವು ವಿಸ್ಕ್ ಮಾಡಿಕೊಂಡ್ರೆ ಗಂಟುಗಳೆಲ್ಲ ಹೋಗುತ್ತೆ. ಇವಾಗ ನೋಡ್ತಿರ್ಬೋದು ಒಂದು ತಿಕ್ಕಾಗಿರುವಂಥ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ನಾನೊಂದು ಈ ಥರ ದಪ್ಪ ತಳ ಇರುವಂಥ ಚಿಕ್ಕ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಪ್ಲೇಟ್ನ ವಿಡ್ತ್ ಏನಿದೆ ಲೆಂತು ಅದು ಸ್ವಲ್ಪ ಉದ್ದ ಇರೋದನ್ನು ನೋಡಿಕೊಂಡು ತಗೊಳ್ಳಿ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದ್ರ ಮೇಲ್ಗಡೆ ಈ ಥರ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾವು ಮಿಕ್ಸ್ಚರ್ ಏನಿದೆ ಸ್ವೀಟ್ದು ಅದನ್ನು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಗಿಣ್ಣನ್ನು ಯಾವ ರೀತಿ ಮಾಡ್ಕೊಳ್ತೀರಿ ನೋಡಿ ಆ ಥರ ಈ ಥರ ಮುಚ್ಚಿ ನೀವು ಮೇಲ್ಗಡೆ ಇನ್ನೊಂದು ಮುಚ್ಚಳನ ಮುಚ್ಕೊಳ್ಳಿ. ನೀರು ಆವಿಯಾಗಿ ಅದ್ರ ಮೇಲ್ಗಡೆ ಬಿದ್ದರೆ ಅದು ಗಟ್ಟಿಯಾಗಲ್ಲ, ಅದಕ್ಕೋಸ್ಕರ ಅದ್ರ ಮೇಲ್ಗಡೆ ಒಂದು ಮುಚ್ಚಳನ ನಾನು ಮುಚ್ಚಿದ್ದು. ನೋಡ್ತಿರ್ಬೋದು ಒಂದು 30 ರಿಂದ 35 ನಿಮಿಷ ಬಿಟ್ಟಿದ್ದೆ ಮೀಡಿಯಮ್ ಊರಿನಲ್ಲಿ. ಇವಾಗ ತೆಗೆದು ನೋಡೋಣ. ಸೊ ನೋಡ್ತಿರ್ಬೋದು ತಕ್ಷಣ ಗ್ಯಾಸ್ ಆಫ್ ಮಾಡಿದ ತಕ್ಷಣ ನಾನು ಇಲ್ಲಿ ತೆಗಿತಾ ಇಲ್ಲ. ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಆದಮೇಲೆ ಇದನ್ನು ತೆಗಿತಿದ್ದೀನಿ. ನೋಡ್ತಿರ್ಬೋದು ಈ ಥರ ಗಟ್ಟಿಯಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು
ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಡ್ತೀನಿ. ಇವಾಗ ನೋಡ್ತಿರ್ಬೋದು ಫ್ರಿಜ್ಜಿಂದ ತೆಗೆದು 10 ನಿಮಿಷ ಆಗಿದೆ. ಇದನ್ನು ಈ ಥರ ಚಾಕುವಿಂದ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನೀವು ಇವಾಗ ಗಿಣ್ಣನ್ನು ಯಾವ ರೀತಿ ಕಟ್ ಮಾಡ್ಕೊಳ್ತೀರೋ ಆ ರೀತಿ ನೀವು ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಗಿಣ್ಣು ಟೇಸ್ಟೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಒಂದು ಟಿಪ್ ಏನಂದರೆ, ನೀವು ಹುಳಿ ಮೊಸರನ್ನು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇದಕ್ಕೆ ಫ್ರೆಶ್ ಆಗಿರುವಂಥ ಅವಾಗೇ ಮಾಡಿರುವಂಥ ಮೊಸರನ್ನು ಬಳಸಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡ್ತಿರ್ಬೋದು ಒಂದು ಸ್ಕ್ವೇರ್ ಆಕಾರಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ನಾನು ಮಾಡಿದ್ದಾಗ, ನೋಡ್ತಿರ್ಬೋದು ಇಲ್ಲಿ. ಸೊ ಇವಾಗ ಯಾವುದೇ ಗಿಣ್ಣು ಹಾಲಿಲ್ಲದೆ ಗಿಣ್ಣು ಮಾಡೋದು ಯಾವ ರೀತಿ ಅಂತ ನೋಡಿದ್ರಲ್ಲ, ತುಂಬ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು, ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ಬೋದು. ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಇಷ್ಟಪಟ್ಟು ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ರೆಸಿಪಿ ಕೆಳಗಡೆ ಒಂದು ಲೈಕ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲ ವೀಡಿಯೋಸ್ಗಳನ್ನು ಪ್ರತಿದಿನ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.